ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಫ್ಯಾಟ್ ಲಾಸ್ ಜರ್ನಿಯ 4ನೇ ದಿವಸ ಫ್ರೆಂಡ್ಸ್. ಆ್ಯಂಡ್ 4ನೇ ದಿವಸ ನನ್ನ ಡೇ ಹೇಗೆ ಹೋಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ನಾನು ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ತೊಗೊತೀನಿ. ಇನ್ನೂ ಈ 10 ಡೇಸು ನಾನು ಬಿಸಿನೀರನ್ನೇ ತೊಗೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ 10 ಡೇಸು ನಾನು ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ನಮ್ಮ ಬಾಡಿನ ಸೆಟ್ ಮಾಡಬೇಕು. ಯಾಕಂದರೆ ತುಂಬ ದಿವಸದಿಂದ ನಾವು ಯಾವುದನ್ನೂ ರುಟೀನ್ನ ಫಾಲೋ ಮಾಡದೆ ಸಡನ್ನಾಗಿ ಏನೋ ಒಂದನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಫಸ್ಟು ಈ 10 ಡೇಸು ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡೋದಾಗಲಿ, ತುಂಬ ಹೆವಿ ವರ್ಕೌಟ್ಸಲ್ಲಿ ಈ ಥರ ಮಾಡ್ತಾಯಿಲ್ಲ. ಫಸ್ಟು ನಮ್ಮ ಮೈಂಡು ಬಾಡಿನ ಫಸ್ಟು ನಾವು ಅಡ್ಜಸ್ಟ್ ಮಾಡೋಣ ಆ ಒಂದು ರುಟೀನ್ಗಂತ ಹೇಳಿ ನಾನಿವಾಗ ಸ್ಟಾರ್ಟಿಂಗಲ್ಲಿ ನೀರು ಮಾತ್ರ ತೊಗೋತಾ ಇದ್ದೀನಿ, ಬಿಸಿನೀರು. ಆ್ಯಂಡ್ ಚಿಯಾ ಸೀಡ್ಸ್ ಕೂಡ ತೊಗೋತಾ ಇದ್ದೀನಿ. ಚಿಯಾ ಸೀಡ್ಸಿಂದ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಅದನ್ನು ತೊಗೋತಾ ಇದ್ದೀನಿ. ಇದನ್ನು ನಾನು ಇವಾಗಷ್ಟೇ ತೊಗೊತಾ ಇಲ್ಲ, ಮುಂಚೆಯಿಂದ ಆಲ್ಮೋಸ್ಟ್ ನಾನು 10 ಡೇಸ್ ಮುಂಚೆಯಿಂದ ನಾನು ಇದನ್ನು ತೊಗೊಳಕ್ಕೆ ಶುರು ಮಾಡಿದ್ದು. ಏನಾದರೂ ಸ್ಮೂತಿ, ಜ್ಯೂಸ್ ಈ ಥರ ಮಾಡಿದಾಗಲೂ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡು ತೊಗೊತಾ ಬಂದೀನಿ. ಆ್ಯಂಡ್ ಅದೇ ನಾನು ಲಾಸ್ಟ್ ವೀಡಿಯೋ ನಾನು ಶೇರ್ ಮಾಡಿದ್ದೆ, ಚಿಯಾ ಸೀಡ್ಸಿಂದ ಸ್ಕಿನ್ ಗ್ಲೋ ಕೂಡ ಆಗ್ತಾಯಿದೆ. ಖಂಡಿತವಾಗೂ ನೀವು ಟ್ರೈ ಮಾಡಿ. ಇದು ನಿಮ್ಮ ಫ್ಯಾಟನ್ನು ರೆಡ್ಯೂಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಫೈಬರ್ ರಿಚ್ ಆಗಿರೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಲಿ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇನ್ನು ನಾನು ವಾಕಿಗೆಲ್ಲ ಹೋಗಿ ಬಂದ ತಕ್ಷಣ ಒಂದಷ್ಟು ಕರಿಬೇವಿನ ಎಲೆ ತೊಗೋತೀನಿ. ಅದಾದಮೇಲೆ ಬಾದಾಮನ್ನ ತೊಗೊತೀನಿ. ಇನ್ನು ಫ್ಯಾಟ್ ಲಾಸ್ ಮಾಡುವಾಗ, ನಮ್ಮ ವೇಟ್ ಲಾಸ್ ಮಾಡುವಾಗ, ನಾನು ಫ್ಯಾಟ್ ಲಾಸು ವೇಟ್ ಲಾಸು ಬೇರೆ ಬೇರೆ ಅಂತಲೇ ಹೇಳೋದು. ವೇಟ್ ಲಾಸ್ ಮಾಡೋದು ಬೇರೆ. ಏಕೆಂದರೆ ಕೆಲವರು ತುಂಬ ವೇಟ್ ಇರುತ್ತೆ, 75, 80 ಇದ್ದರೂ ಅವರು ನೋಡೋಕ್ಕೆ ತೆಳ್ಳಗೆ ಇರ್ತಾರೆ, ಸಣ್ಣಗೆ ಇರ್ತಾರೆ. ಯಾಕಂತಂದರೆ ಅವ್ರದ್ದು ಬೋನ್ ವೇಟ್ ಆಗಿರುತ್ತೆ, ಅವ್ರದ್ದು ಬಾಡಿ ವೇಟ್ ಆಗಿರೋದಿಲ್ಲ. ಹಾಗಾಗಿ ವೇಟ್ ಅನ್ನೋದೇ ಬೇರೆ, ಫ್ಯಾಟ್ ಅನ್ನೋದೇ ಬೇರೆ. ನಮ್ಮ ಬಾಡಿಯಲ್ಲಿ ಫ್ಯಾಟು ಸ್ಟೋರ್ ಆಗಿ ನಾವು ಅದರಿಂದ ದಪ್ಪ ಕಾಣ್ತಾ ಇದ್ದರೆ ಅದು ನಮ್ಮ ಫ್ಯಾಟ್ ಆಗಿರುತ್ತೆ. ಆವಾಗ ನೀವು ವೇಟ್ ಲಾಸ್ ಮಾಡಿಕೊಂಡ್ರೂ ನಿಮಗೆ ಅದು ಡಿಫ್ರೆನ್ಸ್ ಕಾಣಿಸೋದೇ ಇಲ್ಲ. ನಿಮ್ಮ ವೇಟ್ ಕಡಿಮೆ ಆದರೂ ನಿಮ್ಮ ಫ್ಯಾಟ್ ಎಲ್ಲೆಲ್ಲಿರುತ್ತೆ ಅದು ಹಾಗೆ ಇದ್ಬಿಡುತ್ತೆ. ಹಾಗಾಗಿ ನೀವು ಫ್ಯಾಟ್ ಲಾಸ್ ಮಾಡ್ಕೊಳ್ಳುವಾಗ ಯಾವ ಏರಿಯಾದಲ್ಲಿ ಫ್ಯಾಟ್ ಜಾಸ್ತಿ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ, ಅದನ್ನು ಮಾತ್ರ ರೆಡ್ಯೂಸ್ ಮಾಡ್ತಾ ಹೋಗಿ. ಆವಾಗ ನೀವು ಆಬ್ವಿಯಸ್ಲಿ ಸಣ್ಣ ಕಾಣಿಸ್ತೀರ. ಇನ್ನು ಅದನ್ನು ವಾಕಿಂಗಿಂದ ಬಂದ ತಕ್ಷಣ ನಾನು ಕರಿಬೇವು ಮತ್ತು ಬಾದಾಮಿ ತೊಗೊಂಡಾದ್ಮೇಲೆ ಮನೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ವರ್ಕೌಟ್ನ ಮಾಡ್ತೀನಿ. ನಾನು ಹೇಳ್ದಾಗೆ ಇವಾಗ ಜಾಸ್ತಿ ಹೆವಿ ವರ್ಕೌಟ್ ಏನು ಮಾಡ್ತಾಯಿಲ್ಲ, ಬಟ್ ಸೂರ್ಯ ನಮಸ್ಕಾರ ನಾನು ಡೈಲಿ ಮಾಡ್ತೀನಿ. ಎವ್ರಿ ಡೇ ಸೂರ್ಯ ನಮಸ್ಕಾರ ಮಾಡ್ತೀನಿ. ಅದನ್ಬಿಟ್ಟು ನನಗೆ ಜಾಸ್ತಿ ಟೈಮ್ ಇದೆ ಅಂತ ಅಂದರೆ ಒಂದು 10 to 15 ಮಿನಿಟ್ಸ್ ಮಾಡ್ತೀನಿ. ಕೆಲವೊಂದು ಸಲ 10 ಮಿನಿಟ್ಸು, ಅಟ್ಲೀಸ್ಟ್ ನಾನು 10 ಮಿನಿಟ್ಸ್ ಆದರೂ ಸೂರ್ಯ ನಮಸ್ಕಾರನ ಮಾಡ್ತೀನಿ. ಇದೇ ಥರ ನೀವು ಸ್ಟಾರ್ಟಿಂಗಲ್ಲಿ ಸಡನ್ನಾಗಿ ಹೆವಿ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಆಗಿಬಿಡುತ್ತೆ, ಬಾಡಿ ಪೇಯ್ನ್ ಬಂದುಬಿಡುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಮಾಡೋಕ್ಕಾಗೋದಿಲ್ಲ. ಅಂದರೆ ಸ್ಲೋ ಆಗಿ ವರ್ಕೌಟನ್ನು ಸ್ಟಾರ್ಟ್ ಮಾಡಿ. ಮೊದಲೇ ಹೇಳಿರೋ ಹಾಗೆ ಎಲ್ಲಿ ಒಂದು ಬೊಜ್ಜಿದೆ, ಫ್ಯಾಟ್ ಇದೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ನೀವು ನೋಡಿಕೊಂಡು ವರ್ಕೌಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಫ್ಯಾಟ್ ಲಾಸ್ ಅನ್ನೋದಾಗುತ್ತೆ. ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಓಟ್ಸ್ ಮಾಡ್ಕೊಂಡಿದ್ದೆ. ಓಟ್ಸ್ ಕ್ವಾಂಟಿಟಿ ಕಡಿಮೆ ಇಟ್ಕೊಂಡು ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಂಡು ನಾನು ಓಟ್ಸ್ ತಿನ್ಕೋತಿದ್ದೀನಿ. ಆಲ್ಮೋಸ್ಟ್ 1 ಬೌಲಷ್ಟು ನಾನು ಓಟ್ಸ್ ತೊಗೊಂಡಿದ್ದೀನಿ. ಓಟ್ಸ್ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಇತ್ತು. ನೀವು ಇದೇ ಥರ ತಿಂತಾ ಬನ್ನಿ. ಓಟ್ಸು ಕೂಡ ನಿಮಗೆ ಈ ಒಂದು ಜರ್ನಿಲಿ ಹೆಲ್ಪ್ ಮಾಡುತ್ತೆ. ನೀವು ಓಟ್ಸ್ ಮಾತ್ರ ತೊಗೋಬೇಕಂತ ಏನಿಲ್ಲ. ನೀವು ಹೈ ಪ್ರೋಟೀನ್ ಇರುವಂಥ ಯಾವುದೇ ಫುಡ್ ಬೇಕಾದರೂ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ತೊಗೋಬೋದು. ಬೆಳಗ್ಗೆ ಟೈಮು ನೀವು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ತೊಗೊಳ್ಳೋದ್ರಿಂದ ನಿಮಗೆ ಅಷ್ಟು ಹಸಿವಾಗೋದಿಲ್ಲ. ಬೆಳಗ್ಗೆ ನೀವು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ತೊಗೊಳ್ಳೋದ್ರಿಂದ ಮಧ್ಯಾಹ್ನ ಲಂಚ್ ನಿಮಗೆ ಅಷ್ಟು ಹಸಿವಾಗದೇ ಇರೋ ಕಾರಣ ನೀವು ಸ್ವಲ್ಪ ತೊಗೋಬೋದು ಲಂಚ್ನ. ಹಾಗಾಗಿ ಜಾಸ್ತಿ ಬೆಳಗ್ಗೆ ನೀವು ಹೈ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟನ್ನು ತೊಗೊಳ್ಳಿ. ಬೇಸನ್ ಚಿಲ್ಲ, ಓಟ್ಸು, ಮೂಂಗ್ ದಾಲ್ ಚಿಲ್ಲ, ಆಮೇಲೆ ಹೆಸರು ಕಾಳು ಇರುತ್ತಲ್ಲ ಅದರಿಂದ ಮಾಡಿರುವಂಥ ದೋಸೆ ತೊಗೊಳ್ಳಿ. ಹೀಗೆ ನಿಮಗೆ ಯಾವುದು ಇಷ್ಟ ಮಾಡೋದನ್ನು ಟೇಸ್ಟಿಯಾಗಿ ಅದರಲ್ಲಿ ಪ್ರೋಟೀನ್ ರಿಚ್ ಆಗಿರುವಂಥದ್ದನ್ನು ತೊಗೊಂಡು, ಇಲ್ಲ ನಿಮಗೆ ಸ್ಮೂತಿ ಕೂಡ ತೊಗೋಬೋದು. ಓಟ್ಸ್ ಸ್ಮೂತಿ ತೊಗೋಬೋದು, ಆ್ಯಪಲ್ ಸ್ಮೂತಿ, ಈ ಥರ ಶುಗರ್ನ ಹಾಕ್ಕೊಳ್ದೇನೆ ಫ್ರೂಟ್ಸಿಂದ ಮಾಡಿರೋಂಥ ಯಾವ ಸ್ಮೂತಿ ಕೂಡ ನೀವು
ತೊಗೋಬೋದು. ಇನ್ನು ನಾನು ಮಧ್ಯಾಹ್ನಕ್ಕೆ ಅಂಥೇಳಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊತಾಯಿದ್ದೀನಿ. ಇನ್ನು ಈ 10 ಡೇಸಲ್ಲಿ ನಾನು ಚಪಾತಿ ತಿಂತಾಯಿದ್ದೀನಿ. ನೆಕ್ಸ್ಟ್ ನಾನು ಚಪಾತಿ ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ. ರಾಗಿ ಮುದ್ದೆನ ಸೇರಿಸ್ಕೊಳ್ತಾ ಹೋಗೋಣ. ರಾಗಿ ಮುದ್ದೆ ಕೂಡ ನಮಗೆ ಈ ಒಂದು ಫ್ಯಾಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ. ನಾನು ಮುಂಚೆನೇ ಹೇಳಿರೋ ಹಾಗೆ ನಾನು ಫಸ್ಟು ನನ್ನ ಬಾಡಿನ ಅಡ್ಜಸ್ಟ್ ಮಾಡಬೇಕು. ಸಡನ್ನಾಗಿ ಫುಡ್ ಚೇಂಜ್ ಆಗಲಿ ಬೇರೆ ಆದರೂ ಅದು ನಮಗೆ ಕಷ್ಟ ಆಗುತ್ತೆ. ಇನ್ನು ಸೊಪ್ಪನ್ನು ಜಾಸ್ತಿ ತೊಗೊಳ್ಳಿ, ಡೈಜೆಷನ್ ಚೆನ್ನಾಗಾಗುತ್ತೆ. ಇನ್ನು ಫ್ಯಾಟ್ ಲಾಸ್ ಮಾಡುವಾಗ ಈ ಥರ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮಗೆ ಕ್ರೇವಿಂಗ್ಸ್ ಆಗೋಕ್ಕೆ ಶುರು ಮಾಡುತ್ತೆ. ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಚಿಪ್ಸು, ಖಾರ ಈ ಥರ ಒಂಥರ ಕ್ರೇವಿಂಗ್ ಶುರು ಆಗುತ್ತಲ್ಲ. ನಾನು ಮುಂಚೆನೂ ನನಗಂತೂ ಇವಾಗೇನು ಕ್ರೇವಿಂಗ್ಸ್ ಆಗ್ತಾಯಿಲ್ಲ. ಕ್ರೇವಿಂಗ್ಸ್ ಆಗ್ತಾಯಿದ್ರೆ ಏನು ಮಾಡಿ ಫ್ರೆಂಡ್ಸ್, ಅದು ಖಂಡಿತ 100% ಆಗೇ ಆಗುತ್ತೆ. ಆವಾಗ ನೀವು ಜಾಸ್ತಿ ನೀರು ಕುಡೀರಿ. ಇಲ್ಲ ನಾನೇನು ಮಾಡ್ತೀನಿ ಅಂದರೆ ಕ್ರೇವಿಂಗ್ಸ್ ಆದಾಗ ಡೈರೆಕ್ಟ್ ಫ್ರಿಡ್ಜ್ ಹತ್ರ ಹೋಗಿ ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ ತಿನ್ನೋಕ್ಕೆ ಶುರು ಮಾಡ್ತೀನಿ. ಇನ್ನು ಅದು ಕೂಡ ನಂಗೆ ಕ್ರೇವಿಂಗ್ಸ್ ಇದಿಷ್ಟು ಕಡಿಮೆ ಆಗದಿದ್ರೆ ಸಿನಮನ್ ವಾಟರ್ ಬರುತ್ತಲ್ಲ, ಸೊ ಸಿನಮನ್ ಹಾಕಿ ನೀರನ್ನು ಕುದಿಸಿ, ಚಕ್ಕೆ ಬರುತ್ತಲ್ಲ ಅದನ್ನು ಹಾಕಿ ನೀರು ತಗೊಂಡ್ರೆ ಅದರಿಂದ ಕೂಡ ನಿಮ್ಮ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಆದಷ್ಟು ಲಂಚ್ ಜೊತೆಗೆ ಸಲಾಡ್ ತೊಗೊಳ್ಳಿ, ದಾಲ್ ತೊಗೊಳ್ಳಿ, ದಾಲಲ್ಲಿ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಆಮೇಲೆ ಕರ್ಡ್ ತೊಗೊಳ್ಳಿ, ಮೊಸರು, ಬಟರ್ ಮಿಲ್ಕ್ ತೊಗೊಳ್ಳಿ. ರೈಸ್ನ ಕಂಪ್ಲೀಟಾಗಿ ಬಿಟ್ಬಿಡಿ. ರೈಸು, ಮೈದಾ, ಶುಗರು ಆದಷ್ಟು ಈ ಒಂದು ಜರ್ನಿಲಿ ಬಿಟ್ಬಿಡಿ. ಆಗ ನಿಮ್ಮ ಫ್ಯಾಟ್ ಲಾಸ್ ಬೇಗ ಆಗುತ್ತೆ, ನಿಮಗೆ ರಿಸಲ್ಟ್ ಕೂಡ ಬೇಗ ಸಿಗುತ್ತೆ. ಆದಷ್ಟು ಮನೇಲೇ ಸಿಗುವಂಥ ವೆಜಿಟೇಬಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ತಿನ್ಕೊಳ್ಳಿ, ಪರವಾಗಿಲ್ಲ. ಇನ್ನು ಈ ಒಂದು ಜರ್ನಿಲಿ ನೀವು ಜಾಸ್ತಿ ನೀರು ಕುಡಿಲೇಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಎಷ್ಟು ನೀರು ಕುಡಿತೀರ ಅಷ್ಟು ನಿಮ್ಮ ಬಾಡಿಲಿರುವಂಥ ಫ್ಯಾಟು ಬರ್ನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಜಾಸ್ತಿ ನೀರು ಕುಡೀರಿ. ಅಟ್ಲೀಸ್ಟ್ ನೀವು ಒಂದು ದಿನಕ್ಕೆ 3-4 ಲೀಟರ್ ನೀರಂತೂ ಕುಡಿಲೇಬೇಕು ಫ್ರೆಂಡ್ಸ್. ಆಗ ಮಾತ್ರ ನಿಮ್ಮ ಫ್ಯಾಟ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಸಮ್ಮರ್ ಬರ್ತಾ ಇರೋದ್ರಿಂದ ನೀರು ಕುಡಿಯೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಆರಾಮವಾಗಿ ನೀವು ನೀರನ್ನು ಕುಡಿತಾ ಬರ್ಬೋದು. ಇನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಒಂದು ಬಾಳೆಹಣ್ಣು ತೊಗೋತಾ ಇದ್ದೀನಿ. ನಿಮಗೆ ಹಸಿವಿದೆ ಅಂತಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಎನಿ ಫ್ರೂಟ್ ಏನಿದೆ ಅದನ್ನೇ ತೊಗೊಳ್ಳಿ. ಇದನ್ನು ತೊಗೊಳ್ಬಾರ್ದು, ಅದನ್ನು ತೊಗೊಳ್ಬಾರ್ದು ಏನಿಲ್ಲ, ನಿಮ್ಮ ಮನೇಲಿ ಏನಿದೆ ಅದೇ ಫ್ರೂಟನ್ನು ತೊಗೊಳ್ಳಿ. ಅದು ನಿಮಗೆ ಹಸಿವಿಲ್ಲದೆ ಇರುವಾಗ ಸುಮ್ಮನೆ ನಾನು ತಿನ್ನಬೇಕು ಅಂಥೇಳಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸು ಅಂತ ತಿನ್ಕೊಳಕ್ಕೆ ಹೋಗಬೇಡಿ. ಇನ್ನು ನಾನು ಲಂಚಿಗೆ ಬಂದುಬಿಟ್ಟು ಬೀಟ್ರೂಟ್ ಪಲ್ಯ, ದಾಲು ಮತ್ತು 2 ಚಪಾತಿ ತೊಗೋತಾ ಇದ್ದೀನಿ. ಇವಾಗ ನಾನು ಸದ್ಯಕ್ಕೆ 2 ಚಪಾತಿ ತೊಗೋತಾ ಇದ್ದೀನಿ. ಇನ್ನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಬರಬೇಕು. 2ರಿಂದ 1 ಆ ಥರ ಮಾಡ್ಕೋಬೇಕು. ಆದಮೇಲೆ ನಾನು 1 ಗ್ಲಾಸು ಮಜ್ಜಿಗೆ ತೊಗೋತಾ ಇದ್ದೀನಿ. ಇದರಲ್ಲಿ ನಾನು ಜೀರಿಗೆ ಪೌಡರ್ನ ಜಾಸ್ತಿ ಹಾಕಿದ್ದೀನಿ. ಇದು ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಈವ್ನಿಂಗ್ ಬಂದುಬಿಟ್ಟು ನಾನು ಹೈ ಪ್ರೋಟೀನ್ ಇರುವಂಥ ಒಂದು ಸೋಯಾನ ತೊಗೋತಿದ್ದೀನಿ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಇರುವಂಥ ಫುಡ್ಡು ಕಡಿಮೆನೇ ಸಿಗೋದು. ಇರೋದನ್ನು ನಾವು ಅದನ್ನೇ ತಿನ್ನಬೇಕು. ಹಾಗಾಗಿ ನಾನಿವತ್ತು ಸೋಯಾದಿಂದ ಒಂದು ಚಾಟ್ಸ್ ಅಂತ ಅನ್ಕೋಬೋದು. ಇದು ನಮಗೂ ಕೂಡ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನೀವು ಮನೆಯವ್ರಿಗೂ ಕೊಡ್ಬೋದು. ನಾನು ನೈಟ್ ಡಿನ್ನರ್ಗೆ ಇದನ್ನೇ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಅರಿಶಿಣದ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಮುಂಚೆನೇ 1-2 ಅವರ್ ಮುಂಚೆನೇ ಸೋಯಾನ ನೀರಲ್ಲಿ ನೆನೆಸಿಡಿ. ಅದನ್ನೆಲ್ಲ ನೀರನ್ನು ತೆಗೆದು ಮಿಕ್ಸ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ವಿದಿನ್ 5 ಮಿನಿಟ್ಸಲ್ಲಿ ನಿಮ್ಮ ಡಿನ್ನರ್ ರೆಡಿ ಆಗಿಬಿಡುತ್ತೆ. ಆದಷ್ಟು 8 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳೋಕ್ಕೆ ರೂಢಿ ಮಾಡ್ಕೊಳ್ಳಿ. ಇನ್ನು ಲೇಟಾಗಿ ಊಟ ಮಾಡ್ತಾಯಿದ್ರೆ ಅದನ್ನು ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ. ಆಗ ಮಾತ್ರ ನಿಮ್ಮದು ಒಂದು ಫ್ಯಾಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ತಿನ್ನೋದನ್ನು ಹೆಲ್ದಿಯಾಗಿ ಮಾಡಿಕೊಂಡು ಆರಾಮವಾಗಿ ತಿಂತಾ ಬರೋಣ. ಈ ಸೋಯಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ನಿಮಗೆ ನೈಟೆಲ್ಲ ಅಷ್ಟು ಹಸಿವಾಗೋದಿಲ್ಲ. ಸೊ ಈ ಥರ ನೀವು ಈವ್ನಿಂಗು, ನೈಟು ಇಲ್ಲ ನಿಮಗೆ ಸೂಪ್ ಬೇಕಿದ್ರೆ ಸೂಪ್ ತೊಗೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋಸೆಲ್ಲ ಸೂಪು, ಬೇರೆ ಬೇರೆ ರೀತಿ ಫುಡ್ಡನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನಾನು ನೈಟ್ಗೆ ಇದನ್ನೇ ತಿಂದ್ಕೊಂಡಿದ್ದೆ. ನನ್ನ ಈ ಒಂದು 4th ಡೇ ಈ ಥರ ಹೋಗ್ತಾಯಿದೆ ವರ್ಕೌಟ್ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.